ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ಪಾಸ್ಪೋರ್ಟ್ ಅಥವಾ ಆಧಾರ್, ಪ್ಯಾನ್ ಅಥವಾ ಮತದಾರರ ಗುರುತಿನ ಚೀಟಿಯಂತಹ ದಾಖಲೆಗಳು ಕೂಡ ಪೌರತ್ವದ ಅಂತಿಮ ಪುರಾವೆಯಾಗಿ ಇಲ್ಲ ಅಂತಂದ್ರೆ ಬೇರೆ ಯಾವ ದಾಖಲೆ ಪ್ರೂಫ್ ಆಗುತ್ತೆ ಅನ್ನೋ ಪ್ರಶ್ನೆ ಈಗ ಹುಟ್ಕೊಳ್ಳುತ್ತಲ್ವಾ? ಹಾಗಾದ್ರೆ ಪೌರತ್ವಕ್ಕೆ ನಿರ್ಣಾಯಕ ದಾಖಲೆ ಯಾವುದು? ನಮಸ್ಕಾರ ಎಲ್ರಿಗೂ, ಇದು ಒನ್ ಇಂಡಿಯಾ ಕನ್ನಡ. ನಾನ್ ಪ್ರತಿಮಾ. ವೀಕ್ಷಕರೇ, ಭಾರತೀಯ ಪಾಸ್ಪೋರ್ಟ್ ಪೌರತ್ವದ ಅಂತಿಮ ಪ್ರೂಫ್ ಅಲ್ಲ ಅಂತ ವಿದೇಶಾಂಗ ಸಚಿವಾಲಯ ಇತ್ತೀಚೆಗೆ ಹೇಳಿರುವಂತಹ ಹೇಳಿಕೆ ಏನಿದೆ, ಇದು ಒಂದು ರೀತಿ ಕಾನೂನು ಹಾಗೆ ಸಾರ್ವಜನಿಕ ಚರ್ಚೆಗೆ ನಾಂದಿ ಹಾಡಿದ ಹಾಗಿದೆ. ಸಾಮಾನ್ಯವಾಗಿ ಪಾಸ್ಪೋರ್ಟ್ ಅನ್ನ ಭಾರತೀಯ ಗುರುತು ಹಾಗೆ ಪೌರತ್ವವನ್ನ ಸಾಬೀತುಪಡಿಸೋ ಅತ್ಯಂತ ಪ್ರಬಲ ದಾಖಲೆ ಅಂತ ಅನೇಕ ವರ್ಷಗಳಿಂದ ಅಂದ್ರೆ ದೀರ್ಘಕಾಲದಿಂದ ಕನ್ಸಿಡರ್ ಮಾಡಲಾಗಿದೆ. ಇದು ಅಂತಾರಾಷ್ಟ್ರೀಯ ಪ್ರಯಾಣವನ್ನ ಸುಗಮಗೊಳಿಸೋದಲ್ಲದೆ ವಿದೇಶದಲ್ಲಿರೋ ಭಾರತೀಯ ರಾಯಭಾರ ಕಚೇರಿಗಳಿಂದ ರಕ್ಷಣೆ ಮತ್ತು ಸಹಾಯವನ್ನ ಪಡೆಯೋದಕ್ಕೂ ಕೂಡ ಆಧಾರವಾಗಿಯೂ ಇದು ಕಾರ್ಯನಿರ್ವಹಿಸೋ ಸರ್ಕಾರಿ ದಾಖಲೆಯಾಗಿದೆ. ಇಷ್ಟಾದ ಮೇಲೂ ಅಸ್ತಿತ್ವದಲ್ಲಿರೋ ಕಾನೂನು ಚೌಕಟ್ಟಿನ ಒಳಗಡೆ ಪರಿಸ್ಥಿತಿ ಹೆಚ್ಚು ಸಂಕೀರ್ಣವಾಗಿದೆ. ಹೀಗಿರುವಾಗ ಪಾಸ್ಪೋರ್ಟ್ ಅಥವಾ ಆಧಾರ್, ಪ್ಯಾನ್ ಅಥವಾ ಮತದಾರರ ಗುರುತಿನ ಚೀಟಿಯಂತಹ ದಾಖಲೆಗಳು ಕೂಡ ಪೌರತ್ವದ ಅಂತಿಮ ಪುರಾವೆಯಾಗಿ ಇಲ್ಲ ಅಂತಂದ್ರೆ ಬೇರೆ ಯಾವ ದಾಖಲೆ ಪ್ರೂಫ್ ಆಗುತ್ತೆ ಅನ್ನೋ ಪ್ರಶ್ನೆ ಈಗ ಹುಟ್ಕೊಳ್ಳುತ್ತಲ್ವಾ? ಇದಕ್ಕೆ ಒಂದೇ ಉತ್ತರ ಇಲ್ಲ. ಬದಲಿಗೆ ಪೌರತ್ವ ಕಾನೂನುಗಳು, ಸರ್ಕಾರಿ ಪ್ರಮಾಣ ಪತ್ರಗಳು ಹಾಗೆ ಅನೇಕ ಸಂದರ್ಭಗಳಲ್ಲಿ ಕುಟುಂಬದ ವಂಶಾವಳಿಯ ದಾಖಲೆಗಳ ಮೂಲಕ ಪತ್ತೆ ಮಾಡಲಾಗುತ್ತೆ. ಈಗ ಪಾಸ್ಪೋರ್ಟ್ ಕಾಯ್ದೆ 1967ರ ಅಡಿಯಲ್ಲಿ ಪಾಸ್ಪೋರ್ಟ್ಗಳನ್ನ ಭಾರತೀಯ ನಾಗರಿಕರಿಗೆ ಪ್ರತ್ಯೇಕವಾಗಿ ಕೊಡಲಾಗುತ್ತೆ. ಅರ್ಜಿ ಪ್ರಕ್ರಿಯೆ, ಪೊಲೀಸ್ ಪರಿಶೀಲನೆ ಹಾಗೆ ಗುರುತು ಹಾಗೇನೆ ದಾಖಲೆಗಳ ಪರಿಶೀಲನೆಯಂತಹ ಅನೇಕ ಕಾರ್ಯವಿಧಾನಗಳನ್ನ ಒಳಗೊಂಡಿರುತ್ತೆ. ಅರ್ಜಿದಾರರು ಭಾರತೀಯ ನಾಗರಿಕರು ಅಲ್ಲದೆ ಇದ್ರೆ ಪಾಸ್ಪೋರ್ಟ್ ಕೊಡೋದನ್ನ ನಿರಾಕರಿಸಬಹುದು ಅಂತ ಈ ಕಾಯ್ದೆ ಸೆಕ್ಷನ್ 62A ಷರತ್ತು ವಿಧಿಸುತ್ತೆ. ಅದಕ್ಕಾಗಿನೇ ಪಾಸ್ಪೋರ್ಟ್ ಅನ್ನ ಸಾಮಾನ್ಯವಾಗಿ ಪೌರತ್ವದ ಬಲವಾದ ಪುರಾವೆ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಇಷ್ಟಿದ್ರೂ ಕಾನೂನು ದೃಷ್ಟಿಕೋನದಿಂದ ಬಲವಾದ ಪುರಾವೆಗಳು ಮತ್ತು ನಿರ್ಣಾಯಕ ಅಥವಾ ಅಂತಿಮ ಪುರಾವೆಗಳ ಮಧ್ಯೆ ವ್ಯತ್ಯಾಸ ಇದೆ. ಪಾಸ್ಪೋರ್ಟ್ ಅನ್ನ ತಪ್ಪಾದ ಮಾಹಿತಿ, ನಕಲಿ ಅಥವಾ ಪೌರತ್ವದ ಸುಳ್ಳು ಹಕ್ಕಿನ ಮೂಲಕ ಪಡೆಯಲಾಗಿದೆ ಅಂತ ನಂತರ ಏನಾದ್ರೂ ಗೊತ್ತಾದ್ರೆ ಅದನ್ನ ಕ್ಯಾನ್ಸಲ್ ಮಾಡೋ ಅಥವಾ ಮುಟ್ಟುಗೋಲು ಹಾಕಿಕೊಳ್ಳೋ ಹಕ್ಕನ್ನ ಸರ್ಕಾರ ಕಾಯ್ದಿರಿಸಿದೆ. ವಿದೇಶಾಂಗ ಸಚಿವಾಲಯದ ಇತ್ತೀಚಿನ ಹೇಳಿಕೆ ಈ ತಾಂತ್ರಿಕ ಸೂಕ್ಷ್ಮತೆಯನ್ನ ಎತ್ತಿ ತೋರಿಸುತ್ತೆ. ಪಾಸ್ಪೋರ್ಟ್ ಪೌರತ್ವದ ಘನಸೂಚಕ ಆಗಿದ್ರೂ ಅದು ಪ್ರತಿಯೊಂದು ವಿವಾದದಲ್ಲಿ ಅಂತಿಮವಾಗಿ ನಿರಾಕರಿಸಲಾಗದ ಪುರಾವೆಯಾಗಿ ಕಾರ್ಯನಿರ್ವಹಿಸುವುದಿಲ್ಲ. ಹಾಗಾದ್ರೆ ಪೌರತ್ವಕ್ಕೆ ನಿರ್ಣಾಯಕ ದಾಖಲೆ ಯಾವುದು? ತಜ್ಞರ ಪ್ರಕಾರ ಭಾರತೀಯ ಕಾನೂನಿನ ಅಡಿಯಲ್ಲಿ ಪೌರತ್ವದ ಸ್ಪಷ್ಟ ಹಾಗೆ ನಿರ್ವಿವಾದದ ಪುರಾವೆ ಅಂತಂದ್ರೆ 1955ರ ಪೌರತ್ವ ಕಾಯ್ದೆಯಡಿ ಕೊಟ್ಟಿರುವಂತಹ ನೋಂದಣಿ ಪ್ರಮಾಣ ಪತ್ರ ಅಥವಾ ನೈಸರ್ಗೀಕರಣದ ಪ್ರಮಾಣ ಪತ್ರ. ಈ ಪ್ರಮಾಣ ಪತ್ರಗಳನ್ನ ಕೇಂದ್ರ ಗೃಹ ಸಚಿವಾಲಯ ಹುಟ್ಟಿನಿಂದಲ್ಲ, ಬದಲಿಗೆ ನೋಂದಣಿ ಅಥವಾ ನೈಸರ್ಗೀಕರಣದ ಪ್ರಕ್ರಿಯೆಗಳ ಮೂಲಕ ಭಾರತೀಯ ಪೌರತ್ವವನ್ನು ಪಡೆದ ವ್ಯಕ್ತಿಗಳಿಗೆ ಕೊಡಲಾಗುತ್ತೆ. ಬೇರೆ ರೀತಿಯಲ್ಲಿ ಹೇಳೋದಾದ್ರೆ ವಿದೇಶಿ ಮೂಲದ ವ್ಯಕ್ತಿಗೆ ಅಥವಾ ಕಾನೂನು ಕಾರ್ಯವಿಧಾನವನ್ನ ಕಂಪ್ಲೀಟ್ ಮಾಡೋ ಮೂಲಕ ಭಾರತೀಯ ಪೌರತ್ವವನ್ನ ಪಡೆದ ಭಾರತೀಯ ಮೂಲದ ವ್ಯಕ್ತಿಗೆ ಗೃಹ ಸಚಿವಾಲಯದ ಈ ಪ್ರಮಾಣ ಪತ್ರ ಪೌರತ್ವದ ನಿರ್ಣಾಯಕ ಪುರಾವೆಯಾಗಿ ಕಾರ್ಯನಿರ್ವಹಿಸುತ್ತೆ. ಇಷ್ಟಾದ್ರೂ ಸಮಸ್ಯೆ ಅಂತಂದ್ರೆ ಭಾರತದ ಬಹುಪಾಲು ಜನಸಂಖ್ಯೆಗೆ ಅಂದ್ರೆ ಹುಟ್ಟಿನಿಂದ ಭಾರತೀಯ ನಾಗರಿಕರು ಯಾರ್ಯಾರಾಗಿರ್ತಾರೆ ಅವ್ರಿಗೆ ನಿಯಮಿತವಾಗಿ ಅಂತಹ ನಿರ್ದಿಷ್ಟ ಪೌರತ್ವ ಪ್ರಮಾಣ ಪತ್ರವನ್ನ ನೀಡಲಾಗೋದಿಲ್ಲ. ಇನ್ನು ಜನನ ಪ್ರಮಾಣ ಪತ್ರದ ಮಹತ್ವ ಏನು ಇಲ್ಲಿ ಅಂತ ಹೇಳೋದಾದ್ರೆ ಹೆಚ್ಚಿನ ನಾಗರಿಕರಿಗೆ ಜನನ ಪ್ರಮಾಣ ಪತ್ರ ಪೌರತ್ವದ ಮೂಲಭೂತ ಪುರಾವೆಯಾಗಿ ಕಾರ್ಯನಿರ್ವಹಿಸುತ್ತೆ. ಆದ್ರೆ ಕೆಲವು ಪ್ರಮುಖ ಕಾನೂನು ಷರತ್ತುಗಳು ಕೂಡ ಅನ್ವಯಿಸುತ್ತೆ. ಭಾರತದ ಪೌರತ್ವ ಕಾನೂನುಗಳು ಕಾಲಾನಂತರದಲ್ಲಿ ವಿಕಸನಗೊಂಡಿರುವುದರಿಂದ ಪೌರತ್ವದ ಪುರಾವೆಯಾಗಿ ಜನನ ಪ್ರಮಾಣ ಪತ್ರದ ಸಿಂಧುತ್ವ ಕಂಪ್ಲೀಟ್ ಆಗಿ ಜನನ ವರ್ಷವನ್ನ ಡಿಪೆಂಡ್ ಮಾಡುತ್ತೆ, ಅಂದ್ರೆ ಅವಲಂಬಿಸಿರುತ್ತೆ. ಇಲ್ಲಿ 3 ಪ್ರಮುಖ ಅಂಶಗಳು ಪ್ರಸ್ತುತ ಅಂತ ಹೇಳ್ಬೋದು. ಈ ಜನವರಿ 26, 1950 ಮತ್ತು ಜುಲೈ 1, 1987ರ ನಡುವೆ ಭಾರತದಲ್ಲಿ ಜನಿಸಿದ ವ್ಯಕ್ತಿಗಳಿಗೆ ಜನನ ಪ್ರಮಾಣ ಪತ್ರ ಪೌರತ್ವದ ಸಂಪೂರ್ಣ ಮತ್ತು ನಿರ್ಣಾಯಕ ಪುರಾವೆಯಾಗಿದೆ. ಈ ಅವಧಿಯಲ್ಲಿ ಪೋಷಕರ ರಾಷ್ಟ್ರೀಯತೆಯನ್ನ ಲೆಕ್ಕಿಸದೆ ಭಾರತೀಯ ನೆಲದಲ್ಲಿ ಜನನ ಪೌರತ್ವವನ್ನ ಪಡೆಯುವುದಕ್ಕೆ ಏಕೈಕ ಆಧಾರ ಆಗಿತ್ತು. ಜುಲೈ 1, 1987 ಮತ್ತು ಡಿಸೆಂಬರ್ 3, 2004ರ ಮಧ್ಯೆ ಜನಿಸಿದವರಿಗೆ ಜನನ ಪ್ರಮಾಣ ಪತ್ರ ಜನನದ ಸಮಯದಲ್ಲಿ ಕನಿಷ್ಠ ಒಬ್ಬ ಪೋಷಕರಾದ್ರೂ ಪ್ರಮಾಣೀಕೃತ ಭಾರತೀಯ ನಾಗರಿಕರಾಗಿದ್ರು ಅನ್ನೋದಕ್ಕೆ ಪುರಾವೆಯೊಂದಿಗಿರ್ಬೇಕಾಗತ್ತೆ. ಹಾಗೆ ಡಿಸೆಂಬರ್ 3, 2004ರ ನಂತರ ಜನಿಸಿದ ಯಾರಿಗಾದ್ರೂ ಜನನ ಪ್ರಮಾಣ ಪತ್ರ ಇಬ್ಬರೂ ಪೋಷಕರು ಭಾರತೀಯ ನಾಗರಿಕರು ಅಥವಾ ಒಬ್ಬ ಪೋಷಕರು ಭಾರತೀಯ ನಾಗರಿಕರು ಮತ್ತೆ ಇನ್ನೊಬ್ರು ಅಕ್ರಮ ವಲಸಿಗರಲ್ಲ ಅನ್ನೋದಕ್ಕೆ ಪುರಾವೆಯೊಂದಿಗಿರ್ಬೇಕಾಗತ್ತೆ. ಆಧಾರ್, ಮತದಾರರ ಗುರುತಿನ ಚೀಟಿ, ಪ್ಯಾನ್ ಹಾಗೆ ಜನನ ಪ್ರಮಾಣ ಪತ್ರದ ಸ್ಥಿತಿ ಏನ್ ಹಾಗಾದ್ರೆ ಅಂತ ಪ್ರಶ್ನೆ ಬರುತ್ತಲ್ವಾ?
ಸಾರ್ವಜನಿಕರಿಗೆ ಗೊಂದಲ ಉಂಟಾಗೋದು ಇಲ್ಲೇ. ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಅಂದ್ರೆ UIDAI ಸ್ವತಃ ಆಧಾರ್ ಅನ್ನ ಪೌರತ್ವದ ಪುರಾವೆಯಾಗಿ ಅಲ್ಲ, ಗುರುತು ಮತ್ತು ವಿಳಾಸದ ಪುರಾವೆಯಾಗಿ ಪರಿಗಣಿಸುತ್ತೆ. ಆಧಾರ್ ಕಾಯ್ದೆಯಡಿಯಲ್ಲಿ ಇದನ್ನ ನಾಗರಿಕರಿಗಿಂತ ನಿವಾಸಿ ಅಂದ್ರೆ ಭಾರತದಲ್ಲಿ ವಾಸ ಮಾಡೋ ವ್ಯಕ್ತಿಗೆ ಕೊಡಲಾಗುತ್ತೆ. ಹೀಗಾಗಿ ಆಧಾರ್ ಪೌರತ್ವವನ್ನ ಸಾಬೀತುಪಡಿಸೋದಿಲ್ಲ. ಪ್ಯಾನ್ ಕಾರ್ಡ್ ಆದಾಯ ತೆರಿಗೆ ವ್ಯವಸ್ಥೆಯೊಳಗಿನ ಗುರುತಿನ ದಾಖಲೆಯಾಗಿದೆ. ಇದರ ಉದ್ದೇಶ ತೆರಿಗೆ ಆಡಳಿತ, ಪೌರತ್ವದ ನಿರ್ಣಯ ಅಲ್ಲ. ಸೊ ಪಡಿತರ ಚೀಟಿ ಕಲ್ಯಾಣ ಯೋಜನೆಗಳಿಗೆ ಅರ್ಹತೆಯ ಪುರಾವೆಯಾಗಿ ಕಾರ್ಯನಿರ್ವಹಿಸುತ್ತೆ, ಪೌರತ್ವದ ಪುರಾವೆಯಾಗಿ ಮಾತ್ರ ಅಲ್ಲ. ಮತದಾರರ ಗುರುತಿನ ಚೀಟಿ ತುಲನಾತ್ಮಕವಾಗಿ ಹೆಚ್ಚು ಸೂಕ್ಷ್ಮ ದಾಖಲೆಯಾಗಿದೆ. ಯಾಕಂದ್ರೆ 1950ರ ಜನಪ್ರಾತಿನಿಧ್ಯ ಕಾಯ್ದೆ ಅಡಿಯಲ್ಲಿ ಭಾರತೀಯ ನಾಗರಿಕರನ್ನ ಮಾತ್ರ ಮತದಾರರ ಪಟ್ಟಿಯಲ್ಲಿ ಸೇರಿಸಬಹುದು. ಹೀಗಾಗಿ ಮತದಾರರ ಗುರುತಿನ ಚೀಟಿ ಚುನಾವಣಾಧಿಕಾರಿಗಳು ವ್ಯಕ್ತಿಯನ್ನ ಮತದಾರರಾಗಿ ಸ್ವೀಕರಿಸಿದ್ದಾರೆ ಅನ್ನೋದನ್ನ ಸೂಚಿಸುತ್ತೆ. ಇಷ್ಟಾದರೂ ಕಾನೂನು ವಿವಾದದ ಸಂದರ್ಭದಲ್ಲಿ ಅದು ಸ್ವಯಂಚಾಲಿತವಾಗಿ ನಿರ್ಣಾಯಕ ಪುರಾವೆಯಾಗಿ ಕಾರ್ಯನಿರ್ವಹಿಸೋದಿಲ್ಲ. ಶಾಸನಬದ್ಧ ಅವಶ್ಯಕತೆಗಳಿಗೆ ಅನುಗುಣವಾಗಿ ಮತದಾರರ ಪಟ್ಟಿಯಲ್ಲಿ ವ್ಯಕ್ತಿಯ ಹೆಸರನ್ನ ನಮೂದಿಸಲಾಗಿದ್ಯಾ ಅನ್ನೋ ಅದೊಂದು ಪರಿಶೀಲನೆ ಮಾಡುವಂತ ಅಧಿಕಾರ ಏನಿರುತ್ತೆ, ಇದನ್ನ ಚುನಾವಣಾ ನೋಂದಣಿಯ ಅಧಿಕಾರಿಗಳು ತಮ್ಮಲ್ಲೇ ಉಳಿಸ್ಕೊಳ್ತಾರೆ. ಜನನ ಪ್ರಮಾಣ ಪತ್ರದ ಕತೆ ಏನು ಹಾಗಾದ್ರೆ? ಪ್ರತಿಯೊಂದು ಸಂದರ್ಭದಲ್ಲೂ ಜನನ ಪ್ರಮಾಣ ಪತ್ರ ಸಾಕಾಗೋದಿಲ್ಲ. ಭಾರತದಲ್ಲಿ ಪೌರತ್ವ ನಿಯಮಗಳು ಕಾಲಾನಂತರದಲ್ಲಿ ವಿಕಸನವಾಗಿದೆ. 1987, 2004ರಲ್ಲಿ ಪೌರತ್ವ ಕಾಯ್ದೆಗೆ ತಿದ್ದುಪಡಿಗಳು ಹಾಗೆ ತರುವಾಯ ಕಾಲಾವಧಿಯನ್ನು ಅವಲಂಬಿಸಿ ಜನನದ ಆಧಾರದ ಮೇಲೆ ಪೌರತ್ವಕ್ಕಾಗಿ ವಿವಿಧ ಮಾನದಂಡಗಳನ್ನು ಸ್ಥಾಪಿಸಿವೆ. ಪರಿಣಾಮ ಭಾರತದಲ್ಲಿ ಜನನದ ಪುರಾವೆ ಪ್ರತಿಯೊಬ್ಬ ವ್ಯಕ್ತಿಗೂ ಪೌರತ್ವದ ನಿರ್ಣಾಯಕ ಪುರಾವೆಯಾಗಿ ಸ್ವಯಂಚಾಲಿತವಾಗಿ ಕಾರ್ಯನಿರ್ವಹಿಸೋದಿಲ್ಲ. ಅನೇಕ ಸಂದರ್ಭಗಳಲ್ಲಿ ಒಬ್ಬರ ಪೋಷಕರ ಪೌರತ್ವದ ಸ್ಥಿತಿ ಅಥವಾ ಕಾನೂನು ಸ್ಥಿತಿ ಕೂಡ ಪ್ರಸ್ತುತವಾಗಬಹುದು. ನ್ಯಾಯಾಲಯಗಳಲ್ಲಿ ಪೌರತ್ವವನ್ನ ಯಾವ ರೀತಿ ನಿರ್ಧರಿಸಲಾಗುತ್ತೆ ಅಂತ ಹೇಳೋದಾದ್ರೆ, ಭಾರತೀಯ ನ್ಯಾಯಾಂಗ ಸಾಮಾನ್ಯವಾಗಿ ಯಾವುದೇ ಒಂದು ದಾಖಲೆಯನ್ನ ಸಾರ್ವತ್ರಿಕವಾಗಿ ನಿರ್ಣಾಯಕ ಅಂತ ಪರಿಗಣಿಸೋದಿಲ್ಲ. ಬದಲಿಗೆ ಇದು ಸಾಕ್ಷ್ಯಗಳ ಸಂಪೂರ್ಣತೆಯನ್ನ ಆಧರಿಸಿ ತೀರ್ಪು ಕೊಡುತ್ತೆ. ನ್ಯಾಯಾಲಯಗಳು ಜನನ ಪ್ರಮಾಣ ಪತ್ರಗಳು, ಪೋಷಕರ ದಾಖಲೆಗಳು, ಹಳೆಯ ಶಾಲಾ ದಾಖಲೆಗಳು, ಭೂ ದಾಖಲೆಗಳು, ಸ್ಥಳೀಯ ಸಂಸ್ಥೆಯ ನೋಂದಣಿಗಳು, ಮತದಾರರ ಪಟ್ಟಿಗಳು, ಪಾಸ್ಪೋರ್ಟ್ಗಳು, ನಿವಾಸದ ಪುರಾವೆ ಹಾಗೆ ವಂಶಾವಳಿಗೆ ಸಂಬಂಧಪಟ್ಟ ದಾಖಲೆಗಳು ಸೇರಿದ ಹಾಗೆ ವ್ಯಾಪಕ ಶ್ರೇಣಿಯ ದಾಖಲೆಗಳನ್ನು ಪರಿಶೀಲನೆ ಮಾಡಬಹುದು. ಇನ್ನು ಪರಂಪರೆಯ ದತ್ತಾಂಶ, ಹಳೆಯ ಸರ್ಕಾರಿ ದಾಖಲೆಗಳು, ಪೂರ್ವಜರ ಭೂ ದಾಖಲೆಗಳು, ಕುಟುಂಬ ನೋಂದಣಿಗಳು ಹಾಗೆ ದಶಕಗಳಷ್ಟು ಹಳೆಯದಾದ ಸ್ಥಳೀಯ ದಾಖಲೆಗಳು, ಪೌರತ್ವ ವಿವಾದಗಳು, ವಿದೇಶಿಯರ ನ್ಯಾಯ ಮಂಡಳಿಗಳು, ಮತದಾರರ ಪಟ್ಟಿ ಪರಿಷ್ಕರಣೆ ಅಥವಾ ಗಡಿಯಾಚೆಗಿನ ವಲಸೆಗೆ ಸಂಬಂಧಪಟ್ಟ ವಿಷಯಗಳಲ್ಲಿ ವಿಶೇಷವಾಗಿ ನಿರ್ಣಾಯಕವಾಗುತ್ತೆ. ಬೇರೆ ರೀತಿಯಲ್ಲಿ ಹೇಳೋದಾದ್ರೆ, ಭಾರತೀಯ ಪೌರತ್ವವನ್ನು ಸಾಮಾನ್ಯವಾಗಿ ಒಂದೇ ದಾಖಲೆಯಿಂದ ಅಲ್ಲ, ಬದಲಿಗೆ ದಾಖಲೆಗಳ ಸರಣಿಯಿಂದ ಸ್ಥಾಪಿಸಲಾಗುತ್ತೆ ಅಂತ. ಸೊ ಕಾನೂನುಬದ್ಧವಾಗಿ ಉತ್ತರ ಅಂತಂದ್ರೆ, ಭಾರತೀಯ ಪೌರತ್ವವನ್ನ ಸಂವಿಧಾನ 1955ರ ಪೌರತ್ವ ಕಾಯ್ದೆ ಮತ್ತು ಅದರ ಅಡಿಯಲ್ಲಿ ಸೂಚಿಸಲಾದ ಷರತ್ತುಗಳಿಂದ ನಿರ್ಧರಿಸಲಾಗುತ್ತೆ. ಇಷ್ಟಾದ್ರೂ ಪ್ರಾಯೋಗಿಕವಾಗಿ ಇದು ಪ್ಯಾಚ್ ವರ್ಕ್ ವ್ಯವಸ್ಥೆಯಾಗಿ ಉಳ್ಕೊಂಡಿದೆ. ಪಾಸ್ಪೋರ್ಟ್ಗಳು, ಮತದಾರರ ಗುರುತಿನ ಚೀಟಿಗಳು, ಜನನ ಪ್ರಮಾಣ ಪತ್ರಗಳು, ಕುಟುಂಬ ದಾಖಲೆಗಳು ಹಾಗೆ ಸರ್ಕಾರಿ ದಾಖಲೆಗಳಂತಹ ದಾಖಲೆಗಳು ಒಟ್ಟಾಗಿ ಪೌರತ್ವದ ಹಕ್ಕನ್ನ ಸ್ಟ್ರಾಂಗ್ ಮಾಡುತ್ತೆ. ಆದರೆ ಪ್ರತಿಯೊಂದು ವಿವಾದದಲ್ಲೂ ಯಾವುದೇ ಒಂದು ದಾಖಲೆಯ ಅಂತಿಮ ಪದವಾಗಿ ಕಾರ್ಯನಿರ್ವಹಿಸೋದಿಲ್ಲ. ಇದಕ್ಕಾಗಿಯೇ ವಿದೇಶಾಂಗ ಸಚಿವಾಲಯ ತಾಂತ್ರಿಕ ಅವಲೋಕನ ಪಾಸ್ಪೋರ್ಟ್ನ ಕಾನೂನು ಸ್ಥಿತಿಯನ್ನ ಮಾತ್ರ ತಿಳಿಸೋದಿಲ್ಲ. ಬದಲಿಗೆ 21ನೇ ಶತಮಾನದ ಭಾರತದಲ್ಲಿ ಪೌರತ್ವದಂತಹ ಮೂಲಭೂತ ಸಾಂವಿಧಾನಿಕ ಸ್ಥಾನಮಾನವನ್ನ ಸಾಬೀತುಪಡಿಸೋದಕ್ಕೆ ದಾಖಲೆಗಳ ಅಂತಹ ವಿಭಜಿತ ಚೌಕಟ್ಟನ್ನ ಅವಲಂಬಿಸೋದನ್ನ ಮುಂದುವರಿಸೋದು ಸಾಕಾಗುತ್ತಾ? ಇದೊಂದು ಭಾರತೀಯ ಪ್ರಜಾಪ್ರಭುತ್ವದ ಬಗ್ಗೆ ಆಳವಾದ ಪ್ರಶ್ನೆಯನ್ನ ಹುಟ್ಕೊಳ್ಳೋ ಹಾಗೆ ಮಾಡುತ್ತೆ. ಇದರ ಮಧ್ಯೆ ಈಗ ವಿದೇಶಕ್ಕೆ ಹೋಗಬೇಕು ಅಂತ ಪಾಸ್ಪೋರ್ಟ್ ಮಾಡೋದಕ್ಕೆ ಮುಂದಾಗೋರಿಗೆ ಒಂದು ಶಾಕ್ ಕೊಟ್ಟಿದೆ ಕೇಂದ್ರ ಸರ್ಕಾರ. 1980ರ ಪಾಸ್ಪೋರ್ಟ್ ನಿಯಮಗಳಿಗೆ ತಿದ್ದುಪಡಿ ತರೋ ಮೂಲಕ ಪಾಸ್ಪೋರ್ಟ್ ಅರ್ಜಿ ಶುಲ್ಕವನ್ನ ಪರಿಷ್ಕರಣೆ ಮಾಡಿದೆ. 1500 ರೂಪಾಯಿಂದ 2500 ರೂಪಾಯಿಗೆ ಏರಿಕೆ ಮಾಡಿದೆ. ಈ ಮೂಲಕ 1000 ರೂಪಾಯಿ ಏರಿಕೆಯಾಗಿದೆ. ಇದಷ್ಟೇ ಅಲ್ಲ, ತತ್ಕಾಲ್ ಅರ್ಜಿ ಶುಲ್ಕವನ್ನು ಕೂಡ ಏರಿಕೆ ಮಾಡಲಾಗಿದೆ. ಈ ಹಿಂದೆ ತತ್ಕಾಲ್ ಪಾಸ್ಪೋರ್ಟ್ ಮಾಡಬೇಕು ಅಂದ್ರೆ ಅರ್ಜಿ ಶುಲ್ಕ 3500 ಇತ್ತು. ಈಗ ಅದನ್ನು 5000 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಈ ಮೂಲಕ 1500 ರೂಪಾಯಿಯಷ್ಟು ಹೆಚ್ಚಳ ಮಾಡಲಾಗಿದೆ. ಈ ಪರಿಷ್ಕೃತ ಶುಲ್ಕ ಜುಲೈ 1ರಿಂದ ಜಾರಿಗೆ ಬರುತ್ತೆ. ಸೊ ನಿಮಗೆ ಈ ವಿಷಯದ ಬಗ್ಗೆ ಏನನ್ಸುತ್ತೆ? ನಿಮ್ಮ ಉತ್ತರವನ್ನ ಕಾಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.